ಉಪಯೋಗ ಆಗಲಿ. ಆ ಸಭೆಯೊಳಗೆ ಸಂಘಟನಾ ಭಾಗವಾಗಿ ಹೆಚ್ಚು ಚರ್ಚೆಗಳು ನಡೀಲಿ, ಒಂದು ರಾಜಕೀಯ ವಿಚಾರವಾಗಿ ಚರ್ಚೆಗಳು ನಡೀಲಿ ಅನ್ನೋ ಕಾರಣಕ್ಕೆ ಇದೇ ದಿನದ ಸಭೆಯೊಳಗೆ ನಾವು ಮೊದಲ ಅರ್ಧ ಗಂಟೆ ನಾವು ಬಹಳ ಏನಿಲ್ಲ, ಸ್ವಲ್ಪ ವಿಷಯಗಳ ಸಂಘಟನಾ ವಿಚಾರಗಳನ್ನು ಇಟ್ಕೊಂಡಂತೆ ಮುಂದಿನ ನಡೆಗಳ ಬಗ್ಗೆ ಆಲೋಚನೆ ಮಾಡುವ ದೃಷ್ಟಿಕೋನದಿಂದ ಪಕ್ಷದ ಸಭೆ ಆರಂಭಕ್ಕೂ ಮುಂಚೆ ನಾವು ಇದನ್ನೊಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಇದಕ್ಕಾಗಲೇ ನಾವು ನೀವು ಬೇಗ ಬಂದ್ರಿ, ನಾನು ಬಂದಿದ್ವಿ. ಸ್ವಲ್ಪ ವ್ಯತ್ಯಾಸಗಳು ಇದಾಗಿದ್ದರಿಂದ ಅದಕ್ಕೆ ಕ್ಷಮೆಯನ್ನ ಯಾಚಿಸ್ತಾ, ಪಕ್ಷದ ನಾಯಕರನ್ನು ಕ್ಷಮೆಯನ್ನ ಯಾಚಿಸ್ತಾ, ಸಂಗಾತಿಗಳೇ, ಈಗಾಗಲೇ ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಕರ್ನಾಟಕದೊಳಗೆ ಹೆಚ್ಚು ನಮಗೆ ಬಲಿಷ್ಠವಾಗಿ ಕಂಡು ಬಂದಿರತಕ್ಕಂಥ ಜಿಲ್ಲೆ ಬಳ್ಳಾರಿ. ನಾವೆಲ್ಲಿಯಾದ್ರೂ ಇದೀವಿ, ನಮ್ಮ ಸಂಖ್ಯಾಬಲ ಎಲ್ಲಿದೆ, ನಮ್ಮ ಶಕ್ತಿ ಎಲ್ಲಿದೆ ಅಂತಂದ್ರೆ ಅದು ಸದಾ ನಮ್ಮ ಎಲ್ಲಾ ನಾಯಕರು ಬಳ್ಳಾರಿ ಕಡೆಗೆ ತಿರುಗಿ ನೋಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದಕ್ಕೆಲ್ಲರಿಗೂ ನಿಮ್ಗೆ ಮೊದಲನಾಗಿ ನಾನು ಕೆಂಪು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇಂತಹ ಒಂದು ಹೆಚ್ಚಿನ ಹೋರಾಟದ ಆಶಯಗಳು ಇರ್ತಕ್ಕಂಥ ಅನೇಕ ಗೆಳೆಯರಿಲ್ಲಿದ್ದೀವಿ. ನಮಗೆ ಒಂದು ಕಾರ್ಯಕ್ರಮ ರಾಜ್ಯದಿಂದ ಬಂದಾಗ ನಾವು ಯಾವ ರೀತಿಯಾಗಿ ತೊಡ್ಕೊಳ್ತೀವೋ ಹಾಗೆ ಈ ಭಾಗದ ಜನರ ಸಮಸ್ಯೆಗಳನ್ನು ಮಾಡಿದಂತಲ್ಲ, ಬೇರೆ ಬೇರೆ ಕಾರ್ಮಿಕ ವಲಯದೊಳಗೆ, ಬೇರೆ ಬೇರೆ ಹಿನ್ನೆಲೆ ಒಳಗೆ ಜನರ ಸಮಸ್ಯೆಗಳನ್ನಿಟ್ಟು ನಿರಂತರವಾಗಿ ಅಧಿಕಾರಿ ವರ್ಗದ ಜೊತೆಗೆ ನಿಮ್ಮ ಹೋರಾಟಗಳನ್ನ ಮಾಡ್ತಾ ಬಂದಿರೋದ್ರ ಪರಿಣಾಮವೇ ಇಷ್ಟೊಂದು ಜನ ಇಲ್ಲಿ ಸೇರಿದ್ದೀವಿ. ಆ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳಕ್ಕೆ ಸಾಧ್ಯ ಆಗಿರದೆ ನಾವು ನಿರಂತರವಾಗಿ ಜನರ ಮಧ್ಯೆ ಇದ್ದು ಆ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇರೋದ್ರಿಂದ ಅಂತೇಳಿ ನಾನು ಕೂಡ ಭಾವಿಸಿದ್ದೀನಿ. ಇದು ಇನ್ನೂ ಚುರುಕುಗೊಳ್ಬೇಕು, ಹೆಚ್ಚು ಜನ ಇನ್ನೂ ಗ್ರೌಂಡ್ ಲೆವೆಲ್ ಹೋಗಿ ಇನ್ನು ಕೆಲಸ ಮಾಡಬೇಕು. ಮೊದಲು ನಾವು ಕಂಡು ಬರ್ತಾ ಇದ್ದು ಬಳ್ಳಾರಿ ಒಳಗೆ ಒಂದು ಚಟುವಟಿಕೆ ನಡೀತಾ ಇತ್ತು, ಈಗ ಅದು ಸಂಡೂರಿನೊಳಗಿರ್ತಕ್ಕಂಥ ಗೆಳೆಯರು ಬಹಳ ಚೆನ್ನಾಗಿ ಅಲ್ಲಿ ಈಗ ಕೊಟ್ಟಂತ 2 ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಗೊಳಿಸಿದ್ದಾರೆ. ಮತ್ತೆ ಸಿರುಗುಪ್ಪದೊಳಗ ಮೊನ್ನೆ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ. ಬಹಳ ಹಿಂದೆನೂ ನಾವು ಸಿರುಗುಪ್ಪಕ್ಕೆ ಹೋದಾಗ ಅಲ್ಲೊಂದು ತಾಲೂಕು ಮಂಡಳಿ ಇದ್ದು ಅವರೆಲ್ಲ ಕ್ರಿಯಾಶೀಲವಾಗಿದ್ದಂತ ಗೆಳೆಯರನ್ನ ನಾವು ನೋಡಿದ್ವಿ. ಇನ್ನು ಮುಂದೆನೂ ನಾವು ಅಂತ ಚಟುವಟಿಕೆಗಳನ್ನ, ಸಂಘಟನಾ ಚಟುವಟಿಕೆಗಳನ್ನ, ಸಂಘಟನಾ ವಿಸ್ತರಣೆ ಹಿನ್ನೆಲೆಯೊಳಗೆ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಈಗಾಗಲೇ ನಾವು ಕಳೆದ ರಾಜಮಂಡ್ರಿಯಲ್ಲಿ ತೀರ್ಮಾನ ಮಾಡದಂತೆ ನಾವು ಶಾಖಾ ವಲಯದೊಳಗೆ ಹೋಗಿ ಸಂಘಟನೆಯನ್ನ 5 ಜನರ ಒಂದು ಗ್ರಾಮದಲ್ಲಿ ಆ ಗ್ರಾಮ ಶಾಖೆಯನ್ನ ಮಾಡತಕ್ಕಂಥದ್ದು, ಯೂತ್ ಫೆಡರೇಷನ್ ಗ್ರಾಮ ಘಟಕವನ್ನ ನಿರ್ಮಾಣ ಮಾಡುವುದು, ಸದಸ್ಯತ್ವವನ್ನು ಮಾಡಿಸುವುದು, ನಂತರ ತಾಲೂಕು ಸಮಿತಿಯನ್ನು ಮಾಡತಕ್ಕಂಥದ್ದು, ಇದು ಎಲ್ಲಾ ಕಡೆಗೂ ಆಗಿ ಒಂದು ಜಿಲ್ಲಾ ಸ್ವರೂಪವನ್ನು ಪಡೆದುಕೊಳ್ಳುವ ಹಿನ್ನೆಲೆಯೊಳಗೆ ನಾವು ಕೆಲಸವನ್ನ ಮಾಡಬೇಕಾಗಿದೆ. ಆ ಹಿನ್ನೆಲೆಯೊಳಗೆ ಈ ಸಭೆ ನಾವು ತುರ್ತಾಗಿ ಕೂತು ಇಲ್ಲಿ ಚರ್ಚಿಸಬೇಕಾಗಿರ್ತಕ್ಕಂಥದ್ದು. ನಾವು ಸಂಖ್ಯಾ ಬಲ ಇದೆ, ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ, ಶಕ್ತಿ ಇದೆ, ಆದ್ರೆ ಅದೊಂದು ಸಂಘಟನಾ ಸ್ವರೂಪವಾದ ಹಿನ್ನೆಲೆ ಒಳಗೆ ಅದು ಆಗುವಲ್ಲಿ ವಿಫಲವಾಗಿತ್ತು. ಅದನ್ನ ಬದಲಾಯಿಸುವ ಹಿನ್ನೆಲೆ ಒಳಗೆ ಈ ಸಭೆ ಒಳಗೆ ನಾವು ಇಲ್ಲಿ ಸೇರಿ ಚರ್ಚೆಯನ್ನು ಮಾಡಬೇಕಾಗಿದೆ.